ಟೈಗರ್ ನಾಗೇಶ್ವರ ರಾವ್ ಮೂವಿ ಶುರುವಾಗುತ್ತೆ. ಒಂದು ಮೀಟಿಂಗ್ ನಲ್ಲಿ ನಾಗೇಶ್ವರ ರಾವ್ ರವರು ಪ್ರಧಾನಮಂತ್ರಿಗಳ ಕಚೇರಿಗೆ ಒಂದು ಪತ್ರ ಬರ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಾನು ಕಳ್ತನ ಮಾಡ್ತೀನಿ ಅಂತ. ಸೊ ಸೆಕ್ಯೂರಿಟಿ ಆಫೀಸರ್ಸ್ ಗಳೆಲ್ಲ ಒಂದು ಕಡೆ ಸೇರ್ಕೊಂಡು ಯಾರಿದು ನಾಗೇಶ್ವರ ರಾವ್ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಇದರ ಉಸ್ತುವಾರಿಯನ್ನ ಇಂಟೆಲಿಜೆನ್ಸ್ ಬ್ಯೂರೋನ ರಾಘವೇಂದ್ರ ರಾಜ್ಪೂತ್ ಅವರು ವಹಿಸಿದ್ದಾರೆ. ಇದರಲ್ಲಿ ಡೆಲ್ಲಿ ಪೊಲೀಸ್ ಚೀಫ್ ಇದ್ದಾರೆ, ವಿಐಪಿ ಸೆಕ್ಯೂರಿಟಿ ಹೆಡ್ ಇದ್ದಾರೆ, ಇನ್ನು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಗಳಿದ್ದಾರೆ. ಇವರಿಗೆ ನಾಗೇಶ್ವರ ರಾವ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿದೆ. ಅದಕ್ಕೋಸ್ಕರ ದಕ್ಷಿಣ ಭಾರತದಿಂದ ಶಾಸ್ತ್ರಿ ಅನ್ನುವ ಮತ್ತೊಬ್ಬ ರಿಟೈರ್ಡ್ ಆಫೀಸರ್ ನ ಕರೆಸ್ತಾರೆ. ಈಗ ವಿಶ್ವನಾಥ ಶಾಸ್ತ್ರಿ ಅವರು ಪೂರಾ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ನಾಗೇಶ್ವರ ರಾವ್ ನ ಎಲ್ರು ನಾಗು ಅಂತ ಕರೀತಿರ್ತಾರೆ. ನಾಗೇಶ್ವರ ರಾವ್ ಅವರು ಇರೋದು ಸ್ಟುವರ್ಟ್ಪುರಂ ಅನ್ನುವ ಏರಿಯಾದಲ್ಲಿ. ಶಾಸ್ತ್ರಿಗಳು ಅಲ್ಲೇ ಪೊಲೀಸ್ ಆಗಿದ್ರು. ಒಂದ್ಸಲ ಅವರಿಗೆ ಕಾಲ್ ಬಂತು. ನಾಗೇಶ್ವರ ರಾವ್ ಕಾಲ್ ಮಾಡಿ ಹೇಳ್ತಾವ್ರೆ, ಇವತ್ತು ನಿಮ್ಮ ಗೂಡ್ಸ್ ರೈಲ್ಗಳಲ್ಲಿ ಧಾನ್ಯಗಳು ಹೋಗ್ತಿದ್ಯಲ್ಲ, ಆ ಧಾನ್ಯಗಳನ್ನೆಲ್ಲ ನಾನು ಲೂಟಿ ಮಾಡೋನಿದ್ದೀನಿ ಅಂತ. ಬೇಸಿಕಲಿ ನಾಗೇಶ್ವರ ರಾವ್ ಯಾವುದೇ ಕಳ್ಳತನವನ್ನು ಮಾಡ್ಲಿಕ್ಕೆ ಮುಂಚೆ ಎಲ್ಲರಿಗೂ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ನಂತರ ಕಳ್ಳತನ ಮಾಡೋದು. ಈಗ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ, ಸಿಕ್ಕಾಪಟ್ಟೆ ಸೆಕ್ಯೂರಿಟಿಯನ್ನ ಹಾಕಿದ್ದಾರೆ ಆ ಗೂಡ್ಸ್ ಟ್ರೈನ್ ಗೆ. ಆದ್ರೆ ನಾಗೇಶ್ವರ ರಾವ್ ಸಿಕ್ಕಾಪಟ್ಟೆ ಬ್ರಿಲಿಯಂಟ್, ಪ್ರಚಂಡ ಕಳ್ಳ. ಆ ಗೂಡ್ಸ್ ಗಾಡಿ ನದಿಯ ಮೇಲೆ ಹೋಗ್ತಿರ್ಬೇಕಾದ್ರೆ ದೋಣಿಯಲ್ಲಿ ಬಂದು ಗೂಡ್ಸ್ ಲಾರಿಯಲ್ಲಿರುವ ಧಾನ್ಯಗಳನ್ನೆಲ್ಲ ಲೂಟ್ ಮಾಡ್ಬಿಡ್ತಾರೆ. ಪೊಲೀಸ್ನವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಪೊಲೀಸರ ಜೊತೆನೂ ಫೈಟ್ ಮಾಡ್ಬಿಟ್ಟು ಲೂಟ್ ಮಾಡ್ಕೊಂಡು ಹೋಗ್ತಾರೆ. ಅಂಡೆ ಶಾಸ್ತ್ರಿಗಳು ಹೇಳ್ತಾರೆ, ಈ ಕಳ್ಳತನ ಈತನಿಗೆ ಹೊಸದೇನಲ್ಲ. 8 ವರ್ಷದ ಬಾಲಕನಾಗಿದ್ದಾಗಲೇ ಕಳ್ಳತನವನ್ನ ಶುರು ಮಾಡಿದ್ದ ನಾಗು. ಕಳ್ಳತನ ಅಷ್ಟೇ ಅಲ್ಲ, 8 ವರ್ಷದಲ್ಲೇ ಆತ ಒಂದು ಕೊಲೆಯನ್ನ ಸಹ ಮಾಡಿದ್ದ ಅಂತ ಆ ಸ್ಟೋರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ಟುವರ್ಟ್ಪುರಂ ಊರಿನಲ್ಲಿರುವ ಗಂಡಸರೆಲ್ಲ ಮಾಡುವ ಕೆಲಸ ಅಂದ್ರೆ ಕಳ್ಳತನ. ಇಲ್ಲಿ ಯಾವ ಏರಿಯಾದಲ್ಲಿ ಕಳ್ಳತನ ಮಾಡಬೇಕು ಅಂತಲೂ ಹರಾಜು ಕೂಗ್ತಾರೆ. ಇನ್ನು ಈ ಊರಿನ ಶ್ರೀಮಂತನ ಹೆಸರು ಯಲಮಂಡ ಅಂತ. ಈ ಯಲಮಂಡನೇ ಎಲ್ಲ ಹರಾಜುಗಳನ್ನ ಕೂಗ್ಸೋದು. ಅಂಡ್ ಊರಿನಲ್ಲಿ ಯಾರೇ ಏನೇ ಕಳ್ಳತನವನ್ನ ಮಾಡಿದ್ರು ಸಹ ಈ ಯಲಮಂಡನಿಗೆ ಪರ್ಸೆಂಟೇಜ್ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಅವರನ್ನ ಸಾಯಿಸಿ ಹಾಕ್ತಾನೆ, ಇಲ್ಲ ಅವರ ಮೊಣಕಾಲುಗಳಿಗೆ ಮೊಳೆ ಹೊಡಿಸ್ಬಿಡ್ತಾನೆ. ಸೊ ದಟ್ ಅವರು ಮುಂದೆ ಯಾವತ್ತು ಕಳ್ಳತನ ಮಾಡಕ್ ಆಗಬಾರ್ದು ಅಂತ. ಅದರೊಟ್ಟಿಗೆ ಈತ ಕೂಡ ಒಂದಷ್ಟು ಜನಗಳನ್ನ ಕಳ್ಳತನಕ್ಕೆ ಕಳಿಸ್ತಾನೆ. ಅದರಲ್ಲಿ ನಾಗೇಶ್ವರ ರಾವ್ ರವರ ಅಪ್ಪ ಕೂಡ ಇರ್ತಾರೆ. ನಾಗು ಆಗಿನ್ನು ಪುಟ್ಟ ಹುಡ್ಗ. ಸೊ ಜೋಶ್ ನಲ್ಲಿ ಯಲಮಂಡ ಅದು ಚೇರ್ ಮೇಲೆ ಹೋಗಿ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹಾಗೆ ಯಲಮಂಡ ಹೇಳ್ತಾರೆ, ನಿಮ್ಮ ಅವ್ವ ಏನಾದ್ರು ತಂದಿಲ್ಲಿ ಚೇರ್ ಇಟ್ಟಿದ್ಲಲ್ಲ ಅಂತ. ನಾಗುಗೆ ಉರ್ದೋಗುತ್ತೆ, ಚಿಕ್ಕ ಹುಡ್ಗ ಆಗಿರೋದ್ರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅವ್ರ ಅಪ್ಪ ಮಗ ಇಬ್ರು ಒಂದು ಶ್ರೀಮಂತರ ಮನೆಗೆ ಕಳ್ತನ ಕಳ್ಸೋನೆ ಯಲಮಂಡ. ಕಳ್ತನ ಮಾಡ್ಕೊಂಡು ಬಂದ್ರೆ 30 ರೂಪಾಯಿನೋ ಕೊಡ್ತಾನ ಆ ಮೊಂಡ ನಾಗು ಅವ್ರ ಅಪ್ಪನ್ಗೆ. ಕಂಡೀಷನ್ ಏನು ಅಂದ್ರೆ ಕದ್ದ ಐಟಮ್ಗಳನ್ನೆಲ್ಲ ಮೊಂಡಂಗ್ ಕೊಟ್ಬಿಡ್ಬೇಕು. ಸೊ ಈಗ ಅಪ್ಪ ಮಗ ಇಬ್ರು ಹೋಗ್ತಾರೆ ಕಳ್ತನ ಮಾಡೋಕೆ. ಬರುವಾಗ ಮನೆಯ ಜನಗಳು ಅವ್ರ ಅಪ್ಪನ ಹಿಡ್ಕೊಂಡ್ಬಿಡ್ತಾರೆ. ಆಗ ನಾಗು ಈ ಕದ್ದ ಮಾಲನ್ನೆಲ್ಲ ನಾನೇ ಯುಟಿಲೈಸ್ ಮಾಡ್ಕೊಳ್ತೀನಿ ಅಂತ ಅವ್ರ ಅಪ್ಪಂಗೆ ಹೇಳ್ತಾರೆ. ಇಲ್ಲ ನಾನ್ ಸಿಕ್ಕಾಕೊಂಡ್ಮೇಲೆ ನಿಮ್ಮನ್ನ ಹಿಡ್ಕೋಕೆ 1 ನಿಮಿಷನೂ ಬೇಕಾಗೋದಿಲ್ಲ ಈ ಊರಿನ ಪೊಲೀಸ್ನವ್ರಿಗೆ. ಯಲಮಂಡಂಗ್ ಕೊಟ್ಬಿಡು ಹೋಗು ಅಮ್ಮಲ್ನ ಅಂತ ಹೇಳ್ತಾರೆ. ಆಗ ನಾಗು, ನೀನ್ ಬದುಕಿದ್ರೆ ತಾನೇ ನನ್ನನ್ನು ಹಿಡ್ಕೊಳಕ್ ಬರೋದು, ನೀನ್ ತಲೆನೇ ಕತ್ತರಿಸ್ಬಿಟ್ರೆ ಬರೀ ಬಾಡಿಯಿಂದ ನಿನ್ನನ್ ಹೆಂಗ್ ಗುರ್ತಿಡಿತಾರೆ ಅಂತ ಅವ್ರ ಅಪ್ಪನ್ ತಲೆನೇ ಕತ್ತರಿಸ್ಬಿಡ್ತಾನೆ. ಸೊ 8 ವರ್ಷ ಇದ್ದಾಗ್ಲೇ ಮೊದಲ ಕೊಲೆ ಮಾಡ್ದ. ಇನ್ನು ಈ ಊರಿನ ಕಳ್ಳರಿಗೆಲ್ಲ ಟ್ರೈನಿಂಗ್ ಕೊಡೋದು ಬೆಜ್ಜಲ ಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ. ನಾಗು ಕೂಡ ಬೆಜ್ಜಲ ಪ್ರಸಾದ್ ಅಂಡರೇ ಟ್ರೈನಿಂಗ್ ತಗೊಂಡಿರೋದು. ಈ ಟ್ರೈನಿಂಗ್ ನಲ್ಲಿ ಕತ್ತೆಯ ರಕ್ತವನ್ನ ಕುಡಿಸ್ತಿದ್ರು ಗಜ್ಜಲ ಪ್ರಸಾದ್. ಈ ರಕ್ತ ಕುಡಿದ್ಮೇಲೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರೆ ಅಂತ ಪ್ರತೀತಿ. ಹೀಗೆ ಹೆವಿ ಟ್ರೈನಿಂಗ್ ಕೊಡ್ತಾರೆ ಗಜ್ಜಲ ಪ್ರಸಾದ್ ನಾಗುಗೆ ಅಂಡ್ ಅವರ ಸಹಚರರಿಗೆ. ಇದೆಲ್ಲ ಚಿಕ್ಕ ವಯಸ್ಸಿನ ನಾಗು ಕತೆ. ಈಗ ಕಹಾನಿ 20 ವರ್ಷ ಆದ ನಂತರ ಶಿಫ್ಟ್ ಆಗತ್ತೆ. ಯಲಮಂಡ ಈಗ MLA. ಬಟ್ ಈಗ್ಲೂ ಕಳ್ಳತನದ ಹರಾಜ್ ಹಾಕೋದ್ ನಿಲ್ಸಿಲ್ಲ. ಊರಿನ 3 ಗ್ಯಾಂಗ್ ಗಳನ್ನ ಕರೆದು ಹರಾಜ್ ಹಾಕಿಸ್ತಾವನೆ. ಅವನ ಮಗ ಕಾಶಿ, ಆತ ಕೂಡ ಈಗ ಅಪ್ಪನ ಅವ್ಯವಹಾರವನ್ನು ವಹಿಸ್ಕೊಂಡಿದ್ದಾನೆ. ಈಗ ಇಲ್ಲಿ ಹರಾಜು ಕೂಗಬೇಕಾದ್ರೆ ಕಲ್ಕತ್ತಾದಿಂದ ಮತ್ತೊಬ್ಬ ದೊಡ್ಡ ಕಳ್ಳ ಇವರ ಸಹಾಯ ಕೇಳ್ಕೊಂಡು ಬಂದವನೆ. ಕಲ್ಕತ್ತಾದಲ್ಲಿ ಅವನ ಹೆಸರು ತುಂಬಾ ನಡೆಯುತ್ತೆ. ಆದ್ರೆ ಈಗ ಅವನ ಮಾಲು, ಅವನ ಕದ್ದಿರುವ ಗೋಲ್ಡ್ ಆಂಧ್ರ ಪ್ರದೇಶದ ಬಂದರಿನಲ್ಲಿ ಸಿಕ್ಕಾಕೊಂಡಿದೆ. ಅದನ್ನ ರೆಸ್ಕ್ಯೂ ಮಾಡಿ ತಂದು ಕೊಡಿ ಅಂತ ಈ ಗ್ಯಾಂಗ್ ನ ಕೇಳೋಕ್ ಬಂದವನೆ. ಯಾರು ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಬಹಳ ಕಷ್ಟ. ಪೋರ್ಟ್ ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಫೀಸರ್ಸ್ ಇದಾರೆ, ಅವರನ್ನೆಲ್ಲ ಭೇದಿಸೋದು ಕಷ್ಟ ಅಂತ. ಬಟ್ ನಾಗೇಶ್ವರ ರಾವ್, ನಾನ್ ತಂದು ಕೊಡ್ತೀನಿ ನಿನ್ಗೆ ಆ ಗೋಲ್ಡ್ ನ, ಆದ್ರೆ ನನಗೆ ಅದರಲ್ಲಿ 50% ಭಾಗ ಕೊಡ್ಬೇಕು. ಕಲ್ಕತ್ತಾ ಡಾನು ಒಪ್ಕೊಂಡ್ಬಿಡ್ತಾನೆ ಈ ಕಂಡೀಷನ್ಗೆ. ಕಾಶಿ ಹೇಳ್ತಾನೆ, ನಿನ್ ಕೈಲಿ ಇದೆಲ್ಲ ಆಗಲ್ಲ, ನಮ್ಮ ಇಷ್ಟು ದೊಡ್ಡ ಗ್ಯಾಂಗ್ನೇ ಆಗಲ್ಲ ಅಂತ ಕೈ ಚೆಲ್ಲಿ ಕುಳಿತಿರುವಾಗ ನೀನ್ ಹೆಂಗ್ ಮಾಡ್ತೀಯ ಅಂತ. ಹಾಗೆ ತರೋ ಪ್ರಯತ್ನದಲ್ಲಿ ನೀನೇನಾದ್ರೂ ವಿಫಲವಾದ್ರೆ ನನ್ನ ಮೂತ್ರವನ್ನ ಕುಡಿಬೇಕು ಅಂತ ಹೇಳ್ತಾನೆ ಕಳ್ಳ. ನಾಗು ಹೇಳ್ತಾರೆ, ನಾನ್ ಸೋತ್ರೆ ಅದನ್ನ ಮಾಡ್ತೀನಿ, ಆದ್ರೆ ಗೆದ್ರೆ ನೀನು ಇದೇ ಏರಿಯಾದಲ್ಲಿ 4ನೇ ಕುರ್ಜಿಯನ್ನ ಹಾಕಬೇಕು, ನಾನು ನಿಮ್ಮಪ್ಪನ ಮುಂದೆ ಕುರ್ಚಿಯಲ್ಲಿ ಕೂರ್ಬೇಕು ಅಂತ. ಚಿಕ್ಕ ವಯಸ್ಸಿನ ಕುರ್ಜಿ ಅವಮಾನವನ್ನ ಈಗ ತೀರಿಸ್ಕೊಳಕ್ ರೆಡಿ ಆಗೋರ್ ನಾಗು. ಕುರ್ಜಿ ಹಾಕೋಕೆ ಎಲ್ರು ರೆಡಿ ಆಗ್ತಾರೆ. ಸಂಜೆ ನಾಗು ಅವರು ಆ ಬಂದರಿಗೆ ಹೋಗಿ ಅಲ್ಲಿರುವ ಎಲ್ಲಾ ಮಾಲ್ಗೆ ಬೆಂಕಿಯನ್ನ ಇಟ್ಬಿಟ್ಟು
ಬೆಂಕಿ ನಂದಿಸುವ ವೇಷ ಹಾಕೊಂಡು ಕಲ್ಕತ್ತಾ ಡಾನ್ ಗೋಲ್ಡ್ ಅನ್ನೆಲ್ಲ ಲೂಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅಂಡ್ ಯಲಮುಂಡ ಮುಂದೆ 4ನೇ ಕುರ್ಜಿಯನ್ನ ಹಾಕಿ ಕೂರ್ತಾರೆ. ಅವತ್ತಿನಿಂದ ಇವರ ಆರ್ಭಟ ಇನ್ನೂ ಜಾಸ್ತಿ ಆಗತ್ತೆ. ಜೊತೆಗೆ ಇವರಿಗೆ ಊರಿನಲ್ಲಿರುವ ವೇಶ್ಯರ ಮೇಲೆಲ್ಲ ಕಣ್ಣು. ಹಾಗೆ ಒಂದಿನ ಜಯ ಅನ್ನುವ ವೇಶ್ಯ ಮೇಲೆ ಕೂಡ ಇವರು ಕಣ್ಣು ಹಾಕಿರ್ತಾರೆ. ಆದ್ರೆ ಜಯ ಇವರ ಪ್ರಯತ್ನಗಳಿಗೆ ಸಹಕಾರ ಕೊಡೋದಿಲ್ಲ. ಸೊ ಆಕೆಯ ಕೆನ್ನೆಗೆ ಹೊಡೆದ್ಬಿಟ್ಟು ಹೊಟ್ಟೆಗೆ ಒದ್ದು ಬಿಡ್ತಾರೆ. ಅವ್ರು ಹೋಗಿ ಒಂದು ಕಲ್ಲಿಗೆ ತಮ್ಮ ತಲೆಯನ್ನ ಹೊಡ್ಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಆಕೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದ ಒಬ್ಬ ಪೊಲೀಸ್ ನ ಕೂಡ ಆ ಕಡೆ ನೂಕ್ ಬಿಡ್ತಾರೆ. ಪೊಲೀಸ್ ಹೆಸರು CI ಮೌಳಿ ಅಂತ. ಈಗ ನಾಗು ನನಗೆ ಅಡ್ಡ ಬರ್ತೀಯ ಅಂತ ಪೊಲೀಸ್ ಮೌಳಿಗೂ ಹೊಡಿಯೋಕೆ ಶುರು ಮಾಡ್ತಾರೆ. ಇಬ್ರು ಜೋರಾಗಿ ಹೊಡೆದಾಡ್ತಾರೆ. ಬಟ್ ನಾಗು ಪೊಲೀಸ್ಗೆ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಊರ ಜನ ಎಲ್ಲ ಆಡ್ಕೊಳ್ತಿರ್ತಾರೆ ಮೌಳಿನ. ನಮ್ ನಾಗು ಮೌಳಿಗೆ ಸಾಕಾದಾಗ ಹೊಡೆದ ಅಂತ. ಮೌಳಿ ಈಗ ಫುಲ್ಲು ಉರ್ಕೊಂಡವ್ರೆ. ಸರಿ, ಇನ್ನು ಮುಂದೆ ನಾಗು ಸಣ್ಣ ಪುಟ್ಟ ಕಳ್ತನ ಎಲ್ಲ ಮಾಡೋದ್ ಬೇಡ, ದೊಡ್ಡ ಕಳ್ತನ ಮಾಡೋಣ ಅಂತ ಡಿಸೈಡ್ ಮಾಡೋರೆ. ಈ ನಾಗುಗೆ ದಿವಾಕರ್ ಅಂತ ಒಬ್ರು ಅಣ್ಣ ಇರ್ತಾರೆ. ಅವರು ಜೈಲಿಗೆ ಹೋಗಿ ಬರ್ತಿರ್ತಾರೆ ಆಗಾಗ. ಸೊ ಜೈಲಿನಲ್ಲಿರುವ ಕೈದಿಗಳ ಮುಖಾಂತರ ಅವರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಬರ್ಮಾದಿಂದ ಮದ್ರಾಸ್ಗೆ ಪ್ರತಿ ತಿಂಗಳು 300 kg ಬಂಗಾರ ಕಳ್ಳ ಸಾಗಾಣಿಕೆ ಆಗ್ತದೆ. ಇದನ್ನೆಲ್ಲ ನೋಡ್ಕೊಳ್ಳೋದು ಬೆಸಂತ್ ಅನ್ನುವ ಮತ್ತೊಬ್ಬ ದೊಡ್ಡ ರೌಡಿ. ಆತನ ಬಳಿ 300 ಜನ ಬಾಡಿ ಗಾರ್ಡ್ಗಳವ್ರೆ. ನಾವೀಗ ಚಿನ್ನ ಕದಿಬೇಕು ಅಂದ್ರೆ ಈ 300 ಜನರ ವಿರುದ್ಧ ಹೋರಾಟ ಮಾಡ್ಬೇಕು. ಇದಕ್ಕೋಸ್ಕರ ಗನ್ ಬೇಕು. ಸೊ ನಾಗು ಗನ್ ನ ಡೀಲ್ ಕುದುರಿಸೋಕೋಸ್ಕರ ಅದು ಒಂದು ಟ್ರೈನ್ ನ ಹತ್ತುತ್ತಾರೆ. ಅಲ್ಲಿ ಇವರು ಸಾರಾ ಅನ್ನುವ ಒಂದು ಹುಡುಗಿಯನ್ನ ನೋಡ್ಬಿಡ್ತಾರೆ. ಇವ್ರ ಲೈಫ್ ಚೇಂಜ್ ಆಗ್ಬಿಡತ್ತೆ. ಈ ಸಾರಾನೇ ನಾನು ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಬಟ್ ಸಾರಾಗೆ ಆಲ್ರೆಡಿ ಮದುವೆ ಸೆಟ್ ಆಗ್ಬಿಟ್ಟಿದೆ. ಆದ ಕಾರಣ ಈತನನ್ನ ಮದುವೆ ಆಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ನಾಗು ಏನು ಮಾಡ್ತಾರೆ, ಆ ಮದುವೆನ ತಪ್ಪಿಸ್ಲಿಕ್ಕೋಸ್ಕರ ಸಾರಾ ಅವ್ರ ಅಪ್ಪ ಹೊಂದಿಸಿಟ್ಟಿದ್ದ ವರದಕ್ಷಿಣೆಯನ್ನೇ ಕದ್ದು ಬಿಡ್ತಾರೆ. ಅಂಡ್ ದುಡ್ಡನ್ನ ತಗೊಂಡೋಗಿ ಸಾರಾಗೆ ವಾಪಸ್ ಕೊಡ್ತಾರೆ. ನಿನ್ ಮದ್ವೆ ಹಾಳು ಮಾಡೋಕೆ ನಾನೇ ವರದಕ್ಷಿಣೆ ದುಡ್ಡನ್ನ ಕದ್ದಿದ್ದು ಅಂತ ಸಾರಾಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ನಾಗುದು ಕಪಾಳಕ್ ಹಾಕ್ಬಿಡ್ತಾರೆ. ನಾಗು ಹೇಳ್ತಾರೆ, ನೋಡ್ ನಿನ್ ಹತ್ರ ದುಡ್ಡು ಲೂಟಿ ಮಾಡ್ಕೊಂಡು ಹೋಗ್ತಿದ್ದ ವರದಕ್ಷಿಣೆ ಅಂತ. ಅವನ ಮೇಲೆ ನಿನಗ್ ಪ್ರೀತಿ, ನಾನು ದುಡ್ಡನ್ನ ನಿನ್ಗೆ ವಾಪಸ್ ಕೊಡ್ತೀನಲ್ಲ, ನನಗ್ ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಲ್ವಾ, ಹಂಗೆ ಹಿಂಗೆ ಅಂತ. ಸೊ ಸಾರಾಗೆ ಲೈಟ್ ಆಗಿ ಪ್ರೀತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ನು ಸಾರಾ ಅವ್ರ ಅಪ್ಪ ಚಿನ್ನ ಮಾರೋ ವ್ಯಾಪಾರ. ಯಲಮಂಡ ಅವ್ರ ಮಗ ಕಾಶಿ ಕೊಟ್ಟ ಕಳ್ತನದ ಒಡವೆಗಳನ್ನ ಹೋಗಿ ಮಾರೋದು, ದುಡ್ಡು ತಂದು ಯಲಮಂಡ ಕೊಡೋದು. ಆದ್ರೆ ಈ ಸಲ ಪೊಲೀಸ್ನವ್ರು ಗೋಲ್ಡ್ ನ ರೈಡ್ ಮಾಡಿ ಸೀಸ್ ಮಾಡ್ಬಿಟ್ಟವ್ರೆ. ಸೊ ಯಲಮಂಡಗೆ ಕೊಡೋಕೆ ದುಡ್ಡಿಲ್ಲ. ಈಗ ಕಾಶಿ ಬಂದು ಮನೇಲಿ ಗಲಾಟಿ ಮಾಡ್ತಾವನೆ. ಕೊಡೋಕೆ ದುಡ್ಡಿಲ್ಲ ಅಂದ್ರೆ ನೀನು ಮಗಳನ್ನ ಹೇಳ್ಕೊಂಡ್ ಹೋಗ್ತೀನಿ ಅಂತ ಸಾರಾನ ಹೇಳ್ಕೊಂಡ್ ಹೋಗ್ತಾವನೆ. ಈ ವಿಚಾರ ನಾಗುಗೆ ತಿಳಿಯುತ್ತೆ. ಅಡ್ಡ ಬರ್ತಾರೆ. ಸಾರಾ ನನ್ನವಳು, ಅವಳನ್ನ ಟಚ್ ಮಾಡಿದ್ರೆ ಕೈ ಕತ್ತರಿಸ್ಬಿಡ್ತೀನಿ ಅಂತ ಕಾಶಿ ಅಂಡ್ ಅವರ ಗ್ಯಾಂಗ್ ಎಲ್ಲ ಹೆದರ್ಸಿ ಬೆದರಿಸಿ ಸಾರಾನ ಉಳಿಸ್ತಾರೆ. ಸಾರಾ ಲವ್ ಈಗ ಲೈಟ್ ಆಗಿದ್ದು ಡಾರ್ಕ್ ಆಗ್ಬಿಡುತ್ತೆ. ಸರಿ, ಪ್ರೀತಿ ಇನ್ನೊಂದಷ್ಟು ದಿನ ಹಿಂಗೆ ಮುಂದುವರಿಯುತ್ತೆ. ಇದಕ್ಕೆ ಪ್ಯಾರಲಲ್ ಆಗಿ ನಾಗು ಅವರು ಬೆಸಂತ್ ಹತ್ರ ಇರುವ 300 kg ಬಂಗಾರನ ಕದಿಯೋಕೆ ಸ್ಕೆಚ್ ಹಾಕೋರೆ. ಬೆಸಂತ್ ಕಡೆ ಒಬ್ಬನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಅವನಿಗೆ ಟಾರ್ಚರ್ ಕೊಟ್ಟು ಗೋಲ್ಡ್ ಎಲ್ಲಿದೆ ಅಂತ ಇನ್ಫಾರ್ಮೇಶನ್ ತಗೊಳ್ತಾರೆ. ಅಂಡ್ ಅವತ್ ರಾತ್ರಿನೇ ಹೋಗಿ ಗೋಲ್ಡ್ ಅನ್ನ ಲೂಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಈ ಕಡೆ ಸಾರಾ ಅವರ ಮನೆಯಲ್ಲಿ ಸಾರಾಗೆ ಸಡನ್ ಆಗಿ ಮದ್ವೆ ಮಾಡ್ಸೋದ್ ನಾಳೆ ಬೆಳಗ್ಗೆ ಡಿಸೈಡ್ ಮಾಡ್ಬಿಟ್ಟವ್ರೆ. ಸಾರಾ ಓಡಿ ಬರ್ತಾರೆ ನಾಗು ಹತ್ರ. ನನ್ ಮದ್ವೆ ಮಾಡಿಸ್ಬಿಡ್ತಾರೆ, ನೀನು ಬಾ ನನ್ನನ್ನು ಮದ್ವೆ ಆಗೋ ಆದಷ್ಟು ಬೇಗ ಅಂತ. ನಾಗು ಹೇಳ್ತಾರೆ, ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ, ನಾಳೆ ಬೆಳಗ್ಗೆ 5:15 ನಿನ್ನನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಭೇಟಿ ಆಗ್ತೀನಿ, ಅಲ್ಲಿಂದ ಮದ್ವೆ ಆಗೋಣ ಅಂತ. ಬಟ್ ಸಾರಾ ಹೇಳ್ತಾರೆ, ಪ್ಲೀಸ್ ಪ್ಲೀಸ್ ಇವತ್ ರಾತ್ರಿ ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ನನಗ್ ಭಯ ಆಗ್ತಿದೆ ಅಂತ. ಆದ್ರೆ ನಾಗು ಕೇಳೋದಿಲ್ಲ. ಪ್ಲಾನ್ ಆಲ್ರೆಡಿ ಸೆಟ್ ಆಗಿದೆ. ಕಳ್ತನ ಮಾಡೋಕ್ ಹೋಗೇ ಬಿಡ್ತಾರೆ. ಅಲ್ಲಿ ಹೋಗಿ ಬೆಸಂತ್ ಹತ್ರ ಇರುವ 300 kg ಗೋಲ್ಡ್ ಅನ್ನ ಕದ್ದುಕೊಂಡು ಬಂದು ಊರಿನಲ್ಲಿ ಬಚ್ಚಿಡ್ತಾರೆ. ಬೆಳಗಿನ ಜಾವ 5:30 ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಸಾರಾ ವೇಟ್ ಮಾಡ್ಕೊಂಡ್ ಕುಂತವ್ರೆ. ಬಟ್ ನಿನ್ನೆ ರಾತ್ರಿ ಇವರು ಕದ್ಯೋಕ್ ಹೋಗಿದ್ದಾಗ ಅಲ್ಲಿ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಆ ಫೈಟ್ ನಲ್ಲಿ ನಾಗೂರ್ ಎಷ್ಟೊಂದ್ ಜನ ಸಾಯಿಸ್ತಾರೆ. ಪೊಲೀಸ್ನವ್ರು ಇವರ ಬೆನ್ ಹತ್ ಬಿಟ್ಟಿದ್ದಾರೆ. ಅಲ್ಲೆಲ್ಲಾ ಕಡೆಯಿಂದ ತಪ್ಪಿಸ್ಕೊಂಡು ಬಂದು ಗೋಲ್ಡ್ ಅನ್ನ ಬಚ್ಚಿಟ್ಟು ಸಾರಾ ಹತ್ರಕ್ ಬಂದವ್ರು. ಈಗ ಸಾರಾ ಮತ್ತೆ ನಾಗು ಟ್ರೈನ್ ಹತ್ಕೊಂಡು ಬೇರೆ ಊರ್ಗ್ ಹೋಗಿ ಮದುವೆ ಆಗ್ಬೇಕು. ಅಷ್ಟ್ರಲ್ಲಿ ಟ್ರೈನ್ ನ ಒಳಗಿಂದ ಪೊಲೀಸ್ನವರು ಹೊರಗಡೆ ಬರ್ತಾರೆ. ಕಾಶಿ ಕೂಡ ಅಲ್ಲಿಗೆ ಬಂದಿದ್ದಾನೆ. ಬೇಸಿಕಲಿ ಯಲಮಂಡ ಮತ್ತೆ ಮಡ್ರಾಸ್ ಕಳ್ರು ಎಲ್ರು ಪ್ಲಾನ್ ಮಾಡ್ಕೊಂಡು ಕಾಶಿನ ಸಿಕ್ಕಾಕ್ಸೋಕೆ, ಕಾಶಿನ ಅಂತೀನಿ ನಾಗುನ ಸಿಕ್ಕಾಕ್ಸೋಕೆ ಈ ಪ್ಲಾನ್ ಮಾಡೋರೆ. ನೀನು ಮದ್ರಾಸ್ ನಲ್ಲಿ ಎಷ್ಟೊಂದ್ ಜನ ಕೊಲೆ ಮಾಡಿ ಇಲ್ಲಿಗೆ ಬಂದಿದ್ಯಾ, ಅಲ್ಲಿ ಕೇಸ್ ದಾಖಲಾಗಿದೆ, ಅಲ್ಲಿಗೆ ನಿನ್ನನ್ನ ಡಿಪೋರ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರು ಈತನನ್ನ ಹೇಳ್ಕೊಂಡು ಹೋಗಕ್ ಶುರು ಮಾಡ್ತಾರೆ. ಸಾರಾಗೆ ಈ ವಿಚಾರ ಎಲ್ಲ ಗೊತ್ತಾಗುತ್ತೆ. ನಾನು ಬಡ್ಕೊಂಡೇನೆ ರಾತ್ರಿ ಎಲ್ಲೂ ಹೋಗ್ಬೇಡ ಅಂತ ಹಂಗೂ ಹೋಗಿದ್ಯಾ. ಇವಾಗ ನಮ್ಮ ಅಪ್ಪ ಇನ್ನೊಂದು ಮದ್ವೆ ಮಾಡ್ತಾರೆ, ಇಲ್ಲ ಅಂದ್ರೆ ಕಾಶಿ ನನ್ನ ಹೇಳ್ಕೊಂಡು ಹೋಗ್ತಾನೆ. ನನ್ ಗತಿ ಏನಾಗ್ಬೇಕು ಅಂತ ನೀನ್ ಚಿಂತೆನೆ ಮಾಡ್ಲಿಲ್ಲ ಅಲ್ವಾ, ನನ್ ಬದುಕೆ ಇರೋದಿಲ್ಲ ಬಿಡು ಅಂತ ಹೇಳಿ ರೈಲಿನ ಹಳ್ಳಿಯ ಮೇಲೆ ರೈಲಿಗೆ ತಲೆ ಕೊಟ್ಟು ಸತ್ತೋಗ್ಬಿಡ್ತಾರೆ. ನಾಗುಗೆ ಫುಲ್ ದುಃಖ ಆಗತ್ತೆ. ಎನಿವೆ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಹೊಡಿತಾರೆ. ಗೋಲ್ಡ್ ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು ಅಂತ. ನಾಗು ಬಾಯ್ ಬಿಡೋದಿಲ್ಲ. ಈಗ ಮಡ್ರಾಸ್ ಪೊಲೀಸ್ನವರು ಪ್ರೆಷರ್ ಆಗ್ತವ್ರೆ, ನಮ್ ಕಡೆ ಕಳ್ಸಿ ನಾಗುನ ಅಂತ. ಸೊ ವಿಧಿ ಇಲ್ದಲೆ
ಆದ್ಮೇಲೆ ಮಡ್ರಾಸ್ ಪೊಲೀಸರಿಗೆ ಕಳಿಸ್ಬೇಕಾಗತ್ತೆ. ಅವರಿಗೆ 10 ವರ್ಷ ಶಿಕ್ಷೆ ಆಗತ್ತೆ. ಬಟ್ ನಾಗೇಶ್ವರ್ ಜೈಲ್ನಲ್ಲಿರುವಂತಹ ಮನುಷ್ಯ ಅಲ್ಲ. ಸೊ ಮದ್ರಾಸ್ ಜೈಲಿನ 30 ಅಡಿ ಕಾಂಪೌಂಡ್ ಅನ್ನ ಹಾರಿ ಹೊರಗಡೆ ಬಂದ್ಬಿಡ್ತಾರೆ. ಅವತ್ತಿನಿಂದ ಟೈಗರ್ ತರ ಹಾರ್ದೆ ನೀನು ಅಂತ ಎಲ್ರು ಟೈಗರ್ ನಾಗೇಶ್ವರ ರಾವ್ ಅಂತ ಹೆಸರಿಡ್ತಾರೆ. ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದವರೆ ಸ್ಟುವರ್ಟ್ ಪುರಕ್ಕೆ ಬಂದು ಕಾಸಿಂ ಮತ್ತೆ ಆತನ 23 ಸಹಚರರನ್ನ ಸಾಯಿಸಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಸಾರಾ ಸಾವಿಗೂ ಅವರೇ ಕಾರಣ ಅಂಡ್ ಈತ ಜೈಲ್ಗೆ ಹೋಗೋಕ್ಕೂ ಅವರೇ ಕಾರಣ ಅಂತ. ಸೊ ಈ ಸ್ಟೋರಿನೆಲ್ಲ ವಿಶ್ವನಾಥ್ ಶಾಸ್ತ್ರಿ IB ಚೀಫ್ಗೆ ಹೇಳ್ತಾರೆ. IB ಚೀಫ್ ರಾಘವೇಂದ್ರ ರಾಜ್ಪೂತ್ ಹೇಳ್ತಾರೆ, ಜೈಲಿನಿಂದ ಹೇಗೋ ತಪ್ಪಿಸ್ಕೊಂಡು ಹೋದ್ರು ನಾಗು, ಆದ್ರೆ PM ರೆಸಿಡೆನ್ಸ್ ಅನ್ನ ಬ್ರೀಚ್ ಮಾಡೋಕ್ ಆಗೋದಿಲ್ಲ. ಈ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಅಂತ ಇಲ್ಲಿ ಬಂದು ಏನು ಕದಿಯೋಕ್ ಆಗೋದಿಲ್ಲ ಅಂತ ಹೇಳಿ PM ಸೆಕ್ಯೂರಿಟಿನ ಮತ್ತೊಮ್ಮೆ ಪರಿಶೀಲಿಸ್ಲಿಕ್ಕೆ ಹೋಗ್ತಾರೆ. ಬಟ್ ನಾಗು ವಿಶ್ವನಾಥ ಶಾಸ್ತ್ರಿಯ ಡ್ರೈವರ್ ರೂಪದಲ್ಲಿ ಬಂದವ್ರೆ. ಪ್ರೈಮ್ ಮಿನಿಸ್ಟರ್ ಮನೆಗೆ ಈಸಿಯಾಗಿ ಬಂದು ಈಸಿಯಾಗಿ ಹೋಗಿದ್ದಾರೆ. ಈಗ ಪ್ರಧಾನ ಮಂತ್ರಿಗಳು ಕೋಪಗೊಳ್ತಾರೆ. ಹೇಗೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಬ್ರೀಚ್ ಆಯ್ತು, ನಿಮ್ಮ ಡ್ರೈವರ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅಂತ ವಿಶ್ವನಾಥ ಶಾಸ್ತ್ರಿಗೆ ಕೇಳ್ತಾರೆ. ಶಾಸ್ತ್ರಿ ಹೇಳ್ತಾರೆ, ನನ್ಗೆ ಯಾರೋ ಡೆಲ್ಲಿ ಪೊಲೀಸ್ನವ್ರು ಕಳ್ಸಿರ್ಬೇಕು, ನಾನು ಅವನ ಪಾಡಿಗೆ ನನ್ ಜೊತೆ ಬಂದೆ, ಅವನ ಜೊತೆ ನನ್ನ ಪಾಡಿಗೆ ನಾನು ಬಂದೆ ಅಂತ. ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈತ ಇಲ್ಲಿಗೆ ಬಂದು ಹೋಗಿದ್ದಾನೆ ಅಂದ್ರೆ ಇಲ್ಲಿ ಏನೋ ಕದಿಯೋಕ್ ಬಂದಿಲ್ಲ, ದುಡ್ಡು ಲೂಟಿ ಮಾಡೋದಾದ್ರೆ ಎಲ್ಲೋ ಲೂಟಿ ಮಾಡ್ಬೋದಾಗಿತ್ತು, ಆದ್ರೆ ಇಲ್ಲಿ ಬಂದಿರೋದು ಏನೋ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ. ಆ ಮೆಸೇಜ್ ಏನು ಅಂತ ತಿಳ್ಕೊಳ್ಳಿ ಅಂತ ರಾಘವೇಂದ್ರ ರಾಜ್ಪೂತ್ಗೆ ಆರ್ಡರ್ ಮಾಡ್ತಾರೆ. ತಿಳ್ಕೊಂಡಾದ್ಮೇಲೆ ಅವನನ್ನ ಮುಗಿಸ್ಬಿಡಿ ಅಂತಲೂ ಹೇಳ್ತಾರೆ. ಈಗ ಗಜ್ಜಲ ಪ್ರಸಾದ್ ಹತ್ರಕ್ಕೆ ಹೋಗ್ತಾರೆ ರಾಘವೇಂದ್ರ ರಾಜ್ಪೂತ್ ಮಾರು ವೇಷವನ್ನ ಹಾಕೊಂಡು. ಯಾರಿದು ನಾಗೇಶ್ವರ ರಾವ್, ಇಷ್ಟೊಂದು ದೊಡ್ಡ ರೌಡಿ, ಎಲ್ಲಿರ್ತಾರ ಅವರು ಅಂತ ಕೇಳ್ತಾರೆ. ಆಗ ಗಜ್ಜಲ ಪ್ರಸಾದ್, ನಾಗೇಶ್ವರ ರಾವ್ ನೀವ್ ಅನ್ಕೊಂಡಂತ ರೌಡಿ ಅಲ್ಲ, ಆ ರೌಡಿಯ ಹಿಂದೆ ಒಂದು ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಬ್ರೈನ್ ಇದೆ ಅಂತ ನಾಗೇಶ್ವರ ರಾವ್ ರವರ ರಿಯಲ್ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ಟುವರ್ಟ್ ಪುರದಲ್ಲಿ ಮುಗ್ಧ ಜನಗಳು ವಾಸ ಮಾಡ್ತಿರ್ತಾರೆ. ಅಲ್ಲಿ ಯಾವುದೇ ಶಾಲಾ ಕಾಲೇಜುಗಳು ಇರೋದಿಲ್ಲ ಅಂಡ್ ಅಲ್ಲಿರುವ ಗಂಡಸರನ್ನ ಕಳ್ಳತನಕ್ಕೆ ತಳ್ತಿದ್ದಾರೆ ಸಾಹುಕಾರರುಗಳು. ಸೊ ಅವರಿನ ಮಕ್ಕಳಿಗೆ ಬೇರೆ ಶಾಲೆಯಲ್ಲಿ ಓದ್ಲಿಕ್ಕೂ ಕೂಡ ಅನುಮತಿ ಇಲ್ಲ. ಇನ್ನು ಪೊಲೀಸ್ನವ್ರು ಕೂಡ ದೌರ್ಜನ್ಯ ಮಾಡ್ತಿದ್ದಾರೆ ಈ ಜನಗಳ ಮೇಲೆ. ಯಾವುದೇ ಕಳ್ಳತನ, ಕೊಲೆ, ಸುಲಿಗೆ ಆರೋಪದಲ್ಲಿ ಆರೋಪಿಗಳು ಇವರಿಗೆ ಸಿಗ್ಲಿಲ್ಲ ಅಂದ್ರೆ ಸ್ಟುವರ್ಟ್ ಪುರದ ಜನಗಳ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಜೈಲಿಗೆ ಕಳಿಸಿ ಇವರು ಪ್ರಮೋಷನ್ ಗಳನ್ನ ತಗೊಳ್ತಿದ್ದಾರೆ. ಒಂದು ಸಲ ಹೀಗೆ ಆ ಊರಿನ ಚಿಕ್ಕ ಹುಡುಗನ್ನ ಎಳ್ಕೊಂಡು ಹೋಗ್ಬಿಟ್ಟು ಈತನ ಮೇಲೆ ಏನೇನೋ ಆಪಾದನೆಗಳನ್ನ ಹಾಕಿರ್ತಾರೆ ಅಂಡ್ ಆತನಿಗೆ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಆತ ಸಾಯುವ ಹಂತಕ್ಕೆ ಹೋಗ್ಬಿಡ್ತಾನೆ. ಅವನನ್ನ ತಗೊಂಡು ಬಂದು ಊರಿನ ಜನಗಳ ಮಧ್ಯೆ ಎಸಿತಾರೆ ಪೊಲೀಸ್ನವರು. ಇದನ್ನ ನೋಡಿ ಊರಿನ ಜನಗಳಿಗೆಲ್ಲ ಅತೀವ ಬೇಜಾರಾಗತ್ತೆ. ನಾಗುಗೆ ಅತೀವ ಕೋಪ ಬರುತ್ತೆ. ನಮ್ಮೂರಿನ ಜನಗಳಿಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತೀರಾ ಅಂತ ವಾಪಸ್ ಪೊಲೀಸ್ನವ್ರ ಮೇಲೆ ಮುಗಿ ಬಿದ್ದು ಹೊಡೆಯೋಕ್ ಶುರು ಮಾಡ್ತಾರೆ. ಅಂಡ್ ಈ ಕ್ಷಣದಿಂದ ನಮ್ಮ ಊರಿನಲ್ಲಿ ಕಳ್ಳತನದ ಹರಾಜು ಕೂಗೋದು ಬಂದಾಗಬೇಕು ಅಂತ ಊರಿನ ಜನಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಆರ್ಡರ್ ಮಾಡ್ತಾರೆ ನಾಗು. ಅಂಡ್ ಆ ಊರಿನ ಶಾಲೆಯ ಹೆಡ್ ಮಾಸ್ಟರ್ ಬಳಿ ಹೋಗಿ ಕೇಳ್ತಾರೆ, ನಮ್ಮ ಮಕ್ಕಳನ್ನ ನೀವು ಓದ್ಸೋಕೆ ಏನ್ ತೊಂದರೆ ಆಗಿರೋದು? ಅವ್ರ ಅಪ್ಪಂದಿರೇನೋ ಕಳ್ತನ ಮಾಡಿದಾರೆ ಅಂದ್ರೆ ಮಕ್ಕಳನ್ನು ಕೂಡ ಅದೇ ಕಳ್ತನದ ವೃತ್ತಿಗೆ ನೀವು ತಳ್ಬೇಕಾ? ಅವ್ರಿಗೆ ಒಳ್ಳೆ ಬುದ್ಧಿವಾದವನ್ನ ಹೇಳಿ, ಪಾಠವನ್ನ ಹೇಳಿ, ಒಳ್ಳೆ ಸಿಟಿಸನ್ಸ್ ಗಳನ್ನ ಮಾಡ್ಬೇಕಲ್ವಾ ಅಂತ ಹೆಡ್ ಮಾಸ್ಟರ್ಗೆ ವಾಪಸ್ ಬುದ್ಧಿ ಹೇಳ್ತಾರೆ. ಹೆಡ್ ಮಾಸ್ಟರ್ ಮನಸ್ಸು ಕರಗಿ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸ್ಕೊಳ್ತಾರೆ. ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಆ ಊರಿನ ಜನಗಳಿಗೆ ಊಟ ಕೂಡ ಸಿಗ್ತಿರೋದಿಲ್ಲ. ಸರ್ಕಾರ ಊರಿನ ಜನಗಳಿಗೆ ಅಂತ ಸಾಗಿಸ್ತಿದ್ದ ಅಕ್ಕಿ, ಗೋಧಿ, ದವಸ ಧಾನ್ಯಗಳನ್ನ ಯಲಮಂಡ ತನ್ನ ಗೋದಾಮ್ಗೆ ಸಾಗಿಸ್ಕೊಳ್ತಿದ್ದ. ಸೊ ನಾಗೇಶ್ವರ ರಾವ್ ಸಾಗಾಣಿಕೆ ಮಾಡ್ತಿದ್ದ ಗೂಡ್ಸ್ ಟ್ರೈನ್ ಅನ್ನೇ ಲೂಟಿ ಮಾಡಿ ದವಸಗಳನ್ನೆಲ್ಲ ತಂದು ಊರಿನ ಜನಗಳಿಗೆ ಹಂಚಿದ್ರು. ಸರಿ, ಇದೆಲ್ಲ ಏನೋ ಒಳ್ಳೆ ಕೆಲಸ ಮಾಡಿದ್ರು ನಾಗು, ಆದ್ರೆ ಜೈಲಿನಿಂದ ತಪ್ಪಿಸ್ಕೊಂಡು ಬಂದು 24 ಜನಗಳನ್ನ ಯಾಕೆ ಕೊಲೆ ಮಾಡಿದ್ರು? ಅದು ಬಹಳ ದೊಡ್ಡ ತಪ್ಪಲ್ವಾ ಅಂತ ಕೇಳಿದ್ರು. ಆಗ ಗಜ್ಜಲ ಪ್ರಸಾದ್ ಆ ಸ್ಟೋರಿನು ಹೇಳೋಕ್ ಶುರು ಮಾಡಿದ್ರು. ಊರಿನ ಮಕ್ಕಳೆಲ್ಲ ಈಗ ಓದಿ ದೊಡ್ಡವರಾಗೋರೆ, ಡಿಗ್ರಿಗಳನ್ನೆಲ್ಲ ಮುಗಿಸೋರೆ, ಕೆಲ್ಸ ಸೇರೋಕೆ ಹೋದ್ರೆ ಅಲ್ಲಿ ಫ್ಯಾಕ್ಟ್ರಿನವರೆಲ್ಲ ಹೇಳ್ತಾವ್ರೆ, ನೀನು ಸ್ಟುವರ್ಟ್ ಪುರದವನ, ನಿಮ್ಮ ಊರಿನವರೆಲ್ಲ ಕಳ್ಳರುಗಳು, ನಿಮಗೆ ಕೆಲಸ ಕೊಡೋಕ್ಕಾಗೋದಿಲ್ಲ ಅಂತ. ಸೊ ಡಿಗ್ರಿ ಮಾಡಿದ್ರು ವೇಸ್ಟ್ ಆಗ್ಬಿಟ್ಟಿದೆ. ಮಕ್ಕಳುಗಳೆಲ್ಲ ಮತ್ತೆ ಕಳ್ಳತನ ಕೀಳ್ತಿದ್ದಾರೆ. ಈಗ ಇದಕ್ಕೆ ಪರಿಹಾರ ಏನು ಅಂತ ನಾಗು ಎಲ್ಲ ಮಕ್ಕಳನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ಆಗ ಡಿಗ್ರಿ ಹೋಲ್ಡರ್ಸ್ ಗಳೆಲ್ಲ ಹೇಳಿದ್ರು, ನಮ್ಮ ಊರಿನಲ್ಲೇ ಒಂದು ತಂಬಾಕಿನ ಫ್ಯಾಕ್ಟ್ರಿ ಮಾಡೋಣ. ಓದ್ಲಿಕ್ಕೆ ಬರ್ದಲೇ ಇರೋರ್ಗು ಕೂಡ ಅಲ್ಲಿ ಕೆಲಸ ಸಿಗತ್ತೆ, ಓದೋರ್ಗು ಕೂಡ ಕೆಲಸ ಸಿಗತ್ತೆ. ಆದ್ರೆ ಇದಕ್ಕೆ ಎಷ್ಟೊಂದು ಬಂಡವಾಳ ಬೇಕು ಅಂತ. ಆಗ ನಾಗು ಹೇಳಿದ್ರು,
ಬಂಡವಾಳನ ನಾನ್ ತರ್ತೀನಿ, ಫ್ಯಾಕ್ಟ್ರಿ ಕಟ್ಟೋಕೆ ಪರ್ಮಿಷನ್ ಅನ್ನ ನೀವು ತಗೊಳ್ಳಿ DC ಹತ್ರ ಅಂತ. ಸೊ ಈ ಫ್ಯಾಕ್ಟ್ರಿಗೆ ದುಡ್ಡು ಹೊಂದ್ಸೋಕೆ ಸಾರಾ ಜೊತೆ ಬೆಳಗ್ಗೆ ಮದ್ವೆ ಆಗ್ಬೇಕು ಅಂತ ಗೊತ್ತಿದ್ರು ಸಹ ಮದ್ರಾಸ್ ಹೋಗಿ ಆ ಕಳ್ಳತನದ ಗೋಲ್ಡ್ ಅನ್ನ ವಾಪಸ್ ಕಳ್ತನ ಮಾಡ್ಕೊಂಡು ಬಂದ್ರು. ಅಂಡ್ ಊರಿನಲ್ಲಿ ಬಚ್ಚಿಟ್ಟು ಮದ್ವೆ ಆಗೋಕೆ ಅಂತ ಹೋದ್ರು. ಆದ್ರೆ ಕಾಸಿ ಸಹಾಯದಿಂದ ಪೊಲೀಸ್ನವ್ರು ಈತನನ್ನ ಹಿಡ್ಕೊಂಡ್ರು. ಸಾರಾ ಕೂಡ ಸತ್ತೋದ್ಲು. ಈಗ ನಾಗು ಜೈಲಿಗೆ ಹೋದ್ರು. ಬಟ್ ನಾಗು ಅವರು ಬಚ್ಚಿಟ್ಟಿರುವ ಗೋಲ್ಡ್ ಊರಿನ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಕೂಲ ಅಂತೂ ಮಾಡ್ಕೊಡತ್ತೆ. ಆದ್ರೆ ಯಲಮಂಡ ಮತ್ತೆ ಕಾಸಿ ಇಬ್ರು ಸ್ಕೆಚ್ ಹಾಕಿದ್ರು ನಾವ್ ಆ ಬಂಗಾರವನ್ನ ಹೊಡ್ಕೊಳ್ಳೋಣ ಅಂತ. ಸೊ ಎಲ್ಲಾ ಸ್ಟೂಡೆಂಟ್ ಗಳನ್ನ ಹಿಡ್ಕೊಂಡ್ಬಂದು ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹೆಣ್ಣು ಮಕ್ಕಳನ್ನ ಕರೆತಂದು ವಿವಸ್ತ್ರಗೊಳಿಸೋಕೆ ಶುರು ಮಾಡಿದ್ರು. ಈ ವಿಚಾರ ಎಲ್ಲ ಜೈಲಿನಲ್ಲಿರುವ ನಾಗೇಶ್ವರ ರಾವ್ಗೆ ಗೊತ್ತಾಯ್ತು. ಸೊ ಅವರು ಜೈಲಿನಿಂದ ಎಸ್ಕೇಪ್ ಆಗಿ ಈ ಯಲಮಂಡಗೆ ಒಂದು ಬುದ್ಧಿ ಕಲಿಸಬೇಕು ಅಂತ ಡಿಸೈಡ್ ಮಾಡಿದ್ರು. 30 ಅಡಿ ಕಾಂಪೌಂಡ್ ಹಾರಿ ಬಂದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟ ಎಲ್ಲ 24 ಜನಗಳನ್ನ ಸಾಯಿಸಿ ಹಾಕಿದ್ರು. ಬೈ ದ ವೇ ಯಲಮಂಡ ಈಗ MLA ಆಗಿದ್ದಾನೆ. ಅಂಡ್ ಯಲಮಂಡನ ಎದೆಗೆ ಕೊಡ್ಲಿನ ಹಾಕಿದ್ರು. ಆದ್ರೆ ಯಲಮಂಡ ಸಾಯ್ಲಿಲ್ಲ. ಈಗ ಪೊಲೀಸ್ನವ್ರು ಇಡೀ ಸ್ಟುವರ್ಟ್ ಪುರಂನ ಹುಡ್ಕೋಕೆ ಶುರು ಮಾಡಿದ್ರು ನಾಗೇಶ್ವರ ರಾವ್ನ ಹಿಡ್ಕೊಳ್ಳೋಕೆ. ಸೊ ಅವರು ತನ್ನ ಹಳೆಯ ಮಾವನ ಮನೆಗೆ ಹೋದ್ರು. ಅಂದ್ರೆ ತನ್ನ ತಾಯಿಯ ತಮ್ಮನ ಮನೆಗೆ. ಅಲ್ಲಿ ಮಾವನ ಮಗಳು ಮಣಿಗೆ ನಾಗು ಮೇಲೆ ಲವ್. ಆದ್ರೆ ನಾಗುಗೆ ಲವ್ ಮದುವೆ ಎಲ್ಲ ಇಷ್ಟ ಇಲ್ಲ. ಈಗ ನಾಗು ತನ್ನ ಮಾವನ ಮನೆಯಲ್ಲಿರುವಾಗ ಯಲಮಂಡ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗೋನೆ ಊರಿನ ಜನಗಳ ಮೇಲೆ ಊರಿನ ಮಕ್ಕಳ ಮೇಲೆಲ್ಲ ಮತ್ತೆ ಸುಳ್ಳು ಕೇಸ್ಗಳನ್ನ ಹಾಕಿ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡೋಣ. ಈ ವಿಚಾರ ನಾಗುಗೆ ಗೊತ್ತಾಗತ್ತೆ. ಸೊ ವಾಪಸ್ MLA ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ. ಅಲ್ಲಿ MLA ಪೊಲೀಸರಿಗೆ ಕಂಡಲ್ಲಿ ಗುಂಡು ಇಡುವ ಆದೇಶವನ್ನ ಕೊಡಿಸ್ಬಿಟ್ಟಿದ್ದಾನೆ. ಸೊ ನಾಗು ಬಂದಿದ ತಕ್ಷಣ ಶೂಟ್ ಮಾಡಿ ಅಂತ ಪ್ರವೋಕ್ ಮಾಡ್ತಾವನೆ MLA. ಬಟ್ ನಾಗು ಕಡೆಯವ್ರು ಏನ್ ಮಾಡಿದ್ರು, ತಮ್ಮ ಜೊತೆಗೆ ಗನ್ ಪೌಡರ್ ಗಳನ್ನ ತಂದಿದ್ರು. ಇಡೀ ಗನ್ ಪೌಡರ್ ಅನ್ನ ಪೊಲೀಸ್ನವ್ರ ಮೇಲೆ ಯಲಮಂಡನ ಮೇಲೆ ಎಲ್ಲರ ಮೇಲೂ ಎರಚ್ಬಿಟ್ರು. ಈಗ ಅವ್ರೇನಾದ್ರು ಶೂಟ್ ಮಾಡಿದ್ರೆ ಗನ್ ಪೌಡರ್ ಮೇಲೆ ಕಿಡಿ ಬೀಳತ್ತೆ. ಸೊ ಅವರು ಕೂಡ ಸುಟ್ಟೋಗ್ಬಿಡ್ತಾರೆ. ಸೊ ಯಾರು ಶೂಟ್ ಮಾಡೋದಿಲ್ಲ. ಆಗ ನಾಗು ಬಂದು ಯಲಮಂಡಗೆ ಆವಾಜ್ ಹಾಕ್ತಾರೆ, ನೀನ್ ನನ್ ಸಾಯಿಸ್ಬೇಕು ಅಂದ್ರೆ ನಾನು ಅವತ್ತೇ ಸಾಯಿಸ್ತಿದ್ದೆ. ಆದ್ರೆ ನಾನು ಆ ಫ್ಯಾಕ್ಟ್ರಿಯನ್ನ ಸ್ಥಾಪನೆ ಮಾಡೋವರೆಗೂ ನಿನ್ನನ್ ಸಾಯಿಸೋದಿಲ್ಲ. ಯಾಕಂದ್ರೆ ಆ ಫ್ಯಾಕ್ಟ್ರಿನ ನಿಲ್ಸೋಕೆ ನೀನ್ ಎಷ್ಟೊಂದು ಪ್ರಯತ್ನ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಫ್ಯಾಕ್ಟ್ರಿ ಶುರುವಾದ್ರೆ ಊರಿನ ಜನಗಳಿಗೆ ಎಂಪ್ಲಾಯ್ಮೆಂಟ್ ಸಿಗತ್ತೆ. ನೀನ್ ಕಳ್ತನ ಮಾಡಿಸ್ಕೊಳಕ್ ಆಗೋದಿಲ್ಲ ಅಂತ ಅದಕ್ಕೆ ಅಡ್ಡಗಾಲ ಹಾಕ್ತಿದ್ಯಾ. ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ ದಿನ ನಿನ್ನ ತಲೆಯನ್ನ ನಾನು ತಗೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ನಡುವೆ ಯಲಮಂಡನ ಯಲಮಂಡು ಒಂದು ಐಡಿಯಾ ಕೊಡ್ತಾರೆ. ನೋಡ್ರಿ, ಅವನನ್ನ ಸಾಯಿಸ್ಬೇಕು ಅಂತಲೇ ಇನ್ಸ್ಪೆಕ್ಟರ್ ಮೌಳಿ ಅನ್ನುವ ಒಬ್ಬ ಪೊಲೀಸು ಹೊಂಚಾಕೊಂಡ್ ಕೂತವ್ರೆ. ಮೌಳಿ ಮತ್ತೆ ನಾಗು ಜೊತೆ ಒಂದ್ಸಲ ಕಿರಿಕ್ ಆಗಿತ್ತು. ಸೊ ಈ ಕಿರಿಕ್ನ ನಿಜ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ MLA ಅದು ಚೇಲ. ಯಾವ ಕತೆ? ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜಯ ಅನ್ನುವ ವೇಶ್ಯ ಹೊಟ್ಟೆಗೆ ನಾಗು ಹೋದ್ರು, ಆಕೆ ಕಲ್ಲಿಗೆ ತಲೆ ಹೊಡ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ರು ಅಂತ ನಮ್ಗೊಂದ್ ಕತೆ ಹೇಳಿದ್ರಲ್ಲ, ಆ ಕತೆ. ಇಲ್ಲಿ ಆಗಿರೋದು ಉಲ್ಟಾ. ಆ ವೇಶ್ಯ ಹೊಟ್ಟೆಗೆ ಒದ್ದವ ಇನ್ಸ್ಪೆಕ್ಟರ್ ಮೌಳಿ. ಆ ವೇಶ್ಯ ಜೊತೆ ಅಸಭ್ಯವಾಗಿ ನಡ್ಕೊಂಡವ ಇನ್ಸ್ಪೆಕ್ಟರ್ ಮೌಳಿ. ಅದನ್ನ ನೋಡೋಕಾಗ್ದೆ ನಾಗು ಇನ್ಸ್ಪೆಕ್ಟರ್ಗೆ ವಾಪಸ್ ಹೊಡಿತಾರೆ. ಅವತ್ತು ಊರಿನ ಜನಗಳ ಮುಂದೆ ಅವಮಾನ ಆಯ್ತು ಅಂತ ಮೌಳಿ ಕಾಯ್ಕೊಂಡ್ ಕೂತವನೆ ಇವನನ್ನ ಸಾಯಿಸೋಕೆ, ಅಂದ್ರೆ ನಾಗುನ ಸಾಯಿಸೋಕೆ. ಈ ನಡುವೆ ನಾಗು ಅವತ್ತು ಇನ್ಸ್ಪೆಕ್ಟರ್ಗೂ ಹೊಡೆದಿರುವ ವಿಚಾರ ಆ ವೇಶ್ಯ ಜಯಾಗೆ ಗೊತ್ತಾಗಿದೆ. ನಾಗುನ ಒಂದ್ಸಲನಾದ್ರೂ ನಾನು ನೋಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ದಾರೆ ನಾಗುವಿನ ಮೇಲಿನ ಅಭಿಮಾನದಿಂದ. ಈ ಕಡೆ ಮಣಿ ನಾಗುಗೆ ಹೇಳ್ತಾರೆ, ನನ್ಗೆ ಬೇರೆ ಯಾರನ್ನು ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಿನ್ನ ನಾನು ಮದ್ವೆ ಆಗ್ಬೇಕು ಅಂತ. ನಾಗು ಹೇಳ್ತಾರೆ, ನಾನು ದೊಡ್ಡ ರೌಡಿ, ಎಷ್ಟೊಂದು ಕೊಲೆಗಳನ್ನ ಮಾಡಿದೀನಿ, ನನ್ನ ಜೀವನದಲ್ಲಿ ಬೇರೆ ಹುಡುಗಿರು ಇದಾರೆ ಅಂತ. ಆಗ ಮಣಿ ಹೇಳ್ತಾರೆ, ಪರವಾಗಿಲ್ಲ, ನಾನು ನಿನ್ನ ಅಫಿಷಿಯಲ್ ಆಗಿ ಮಡದಿ ಆಗಿರ್ತೀನಿ, ನೀನ್ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನನೇ ನಾನು ಮಡದಿ ಆಗಿರ್ತೀನಿ, ಎಲ್ಲಾ ರಿಸ್ಕ್ ಗಳು ನನಗೆ ಗೊತ್ತಿದೆ ಅಂತ ನಾಗುನ ಕನ್ವಿನ್ಸ್ ಮಾಡ್ತಾರೆ. ನಾಗು ಕೂಡ ಮದ್ವೆ ಆಗ್ಲಿಕ್ಕೆ ರೆಡಿ ಆಗ್ತಾರೆ. ಮದ್ವೆ ಎಲ್ಲ ಆಗಿ ಒಂದಷ್ಟು ತಿಂಗಳುಗಳು ಕಳೀತವೆ. ಮಣಿ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಈಗ MLA CI ಮೌಳಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡವನೆ ನಾಗುನ ಸಾಯಿಸಾಕ್ಲಿ ಅಂತ. ಸೊ ಇದೆಲ್ಲ ಸ್ಟೋರಿನ ಗಜ್ಜಲ ಪ್ರಸಾದ್ ನಮ್ಮ IB ಚೀಫ್ ಗೆ ಹೇಳಿದ್ದಾರೆ. ಅಷ್ಟರಲ್ಲಿ ಗಜ್ಜಲಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಮೌಳಿಗೆ ಪ್ರೆಗ್ನೆಂಟ್ ಮಣಿಯನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅನ್ನುವ ವಿಚಾರ ಗೊತ್ತಾಗಿದೆ. ಆತ ಅವಳನ್ನ ಸಾಯಿಸೋಕೆ ಬರ್ತಿದ್ದಾನೆ ಅಂತ. ಇವರು ಅಂದ್ಕೊಂಡಂತೆ ಪೊಲೀಸರು ಇಲ್ಲಿಗೆ ರೈಡ್ ಮಾಡ್ತಾರೆ. ಅಂಡ್ ತುಂಬು ಗರ್ಭಿಣಿ ಮಣಿಯನ್ನ ಮಂಚದ ಮೇಲೆ ಮಲಗಿಸಿ ಕೈ ಕಾಲ್ ಕಟ್ ಹಾಕ್ಬಿಡ್ತಾರೆ. ಆಗ ಈ ಪೊಲೀಸ್ ದೌರ್ಜನ್ಯವನ್ನ ತಡೆಯೋಕೆ ಹೇಮಲತಾ ಲವಣಂ ಅನ್ನುವ ಒಬ್ಬ ಬುದ್ಧಿವಂತ ವಿದ್ಯಾವಂತ ಹೋರಾಟಗಾರ್ತಿ ಅಲ್ಲಿಗೆ ಬರ್ತಾರೆ. ಮೂವಿನಲ್ಲಿ ನಮ್ಗಾಗ ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡಕ್ಷನ್ ಆಗತ್ತೆ. ಈಕೆ ಬಂದು ನೀನೇನ್ ಮನುಷ್ಯನ ದೆವ್ವನ, ನೀನ್ ಹೆತ್ತವ ಬದುಕಿದ್ರೆ ನಿನ್ನಂತ ಮಗನ್ನ ಹೇರೋಕೆ ಅಂಡ್ ಹೆತ್ತಿದ್ದಕ್ಕೆ ಕ್ಷಮಾಪಣೆ ಕೇಳ್ತಿದ್ಲು ಅಂತ ಬೈತಾರೆ. ಅಂಡ್ ನಾಗುನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಮೌಳಿ ಶೂಟ್
ಮಾಡ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಆಗ ಹೇಮಲತಾ ಲವಣಮ್ಮ ಅವರು ಹೇಳ್ತಾರೆ, ನಿಮ್ಗೆಲ್ಲ ಒಂದ್ ಕಥೆನ ಹೇಳ್ತೀನಿ. ಜಲಿಯನ್ ವಾಲಾಬಾಗ್ ನಲ್ಲಿ 70-75 ಜನ ಬ್ರಿಟಿಷ್ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ನಮ್ಮ ಪೊಲೀಸ್ನವರು ಸಾವಿರಾರು ಜನಗಳನ್ನ ಕೊಂದು ಹಾಕಿದ್ರು ಶೂಟ್ ಮಾಡ್ಬಿಟ್ಟು. ಕೇವಲ 75 ಜನ ಸಾವಿರಾರು ಜನ ಹೇಗ್ ಸಾಯಿಸಿದ್ರು ಅಂದ್ರೆ ಜನಗಳೆಲ್ಲ ಗನ್ ನೋಡಿ ಓಡೋಗ್ಲಿಕ್ಕೆ ಶುರು ಮಾಡಿದ್ರು. ಅದೇ ಆ ಜನಗಳೆಲ್ಲ ವಾಪಸ್ ಪೊಲೀಸರ ಮೇಲೆ ತಿರುಗಿ ಬಿದ್ದಿದ್ರೆ ಇವರೆಲ್ಲ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಈಗ್ಲೂ ಕೂಡ ಪೊಲೀಸರಿಗೆ ನಾವು ಹೆದರೋದಿಲ್ಲ. ನಿನ್ನ ಗನ್ ನಲ್ಲಿ 6 ಬುಲೆಟ್ಗಳಿದಾವೆ, ಆ ಬುಲೆಟ್ ನಲ್ಲಿ ಮೊದಲನೇ ಬುಲೆಟ್ ನನ್ಗೆ ಹೊಡಿ, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಮಲತಾ ಹೇಳ್ತಾರೆ. ಅಂಡ್ ಮಿಕ್ಕ ಜನಗಳು ಕೂಡ ನಿನ್ನ ಗನ್ ನಲ್ಲಿರುವ 6 ಬುಲೆಟ್ ಗಳನ್ನ ನಮ್ಮನ್ನ ಸಾಯಿಸುವ, ಆಮೇಲೆ ನೀನ್ ಹೆಂಗ್ ಬದುಕ್ತಿಯ ನಾವು ನೋಡ್ತೀವಿ ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಮೌಳಿ ಈ ಕಡೆಯ ಪೊಲೀಸ್ನವರು ಹೆದರ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ ಮೌಳಿನ. ಈಗ ಹೇಮಲತಾ ಯಾರು ಅಂತ IB ಚೀಫ್ ಗಜ್ಜಲ ಪ್ರಸಾದ್ನ ಕೇಳ್ತಾರೆ. ಗಜ್ಜಲ ಹೇಮಲತನ್ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಈ ಲವಣಮ್ಮವರು ಈ ಊರಿಗೆ ಒಳ್ಳೇದ್ ಮಾಡ್ಲಿಕ್ಕೇನೆ ಬಂದಿದ್ದಾರೆ. ಅವರಿಗೆ ಗೊತ್ತು ನಾಗು ಕೂಡ ಊರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೋರಾಡ್ತಿದ್ದಾರೆ ಅಂತ. ಸೊ ನಾಗುನ ಹೋಗಿ ಭೇಟಿ ಆಗ್ತಾರೆ. ನೀನ್ ಮಾಡ್ತಿರೋದು ಒಳ್ಳೇದೇ ಇರಬಹುದು, ಆದ್ರೆ ಕಳ್ತನ ಮಾಡೋದು, ಹೊಡಿಯೋದು, ಬಡಿಯೋದು ಇದೆಲ್ಲ ಸರಿ ಇಲ್ಲ. ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು. ನಾನು ಈ ಊರಿಗೆ ಫ್ಯಾಕ್ಟ್ರಿನ ತರ್ತೀನಿ, ಊರಿಗೆ ಒಳಿತನ್ನ ಮಾಡ್ತೀನಿ ಅಂತ. ಅಂಡ್ ಫ್ಯಾಕ್ಟ್ರಿ ಕಟ್ಲಿಕ್ಕೆ ದುಡ್ಡನ್ನ ದೇಣಿಗೆ ಎತ್ತೀನಿ ಅಂತಲೂ ಹೇಳ್ತಾರೆ. ಆಗ ನಾಗು ಹೇಳ್ತಾರೆ, ದೇಣಿಗೆ ಏನೋ ಎತ್ಬಿಟ್ಟು ದುಡ್ಡು ತಂದ್ರು ಸಹ ಫ್ಯಾಕ್ಟ್ರಿ ಕಟ್ಟೋಕೆ ಆ MLA ಬಿಡೋದಿಲ್ಲ, ತುಂಬಾ ಅಡ್ಡಿಗಾಲುಗಳಿದಾವೆ. ನೀನು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ ದಿನ ಬೇಕಾದ್ರೆ ನಾನು ಸರೆಂಡರ್ ಆಗ್ತೀನಿ, ಅಲ್ಲಿವರೆಗೂ ಆಗೋದಿಲ್ಲ ಅಂತ. ಸರಿ ಅಂತ ಹೇಳಿ ಚಾಲೆಂಜ್ ಅನ್ನ ಸ್ವೀಕಾರ ಮಾಡ್ತಾರೆ ಲವಣಮ್ಮವರು. ಫ್ಯಾಕ್ಟ್ರಿನ ಸ್ಥಾಪನೆ ಮಾಡ್ಲಿಕ್ಕೆ ಅವತ್ತಿನಿಂದ ಎಲ್ಲಾ ಕಡೆ ಓಡಾಡ್ತಿದ್ದಾರೆ. ಈ ನಡುವೆ ಪೊಲೀಸ್ನವರು ನಾಗು ಬೆನ್ ಹತ್ತೋದನ್ನ ಬಿಟ್ಟಿಲ್ಲ. ಬಟ್ ನಾಗು ಇವರ ಕೈಗೆ ಸುಲಭವಾಗಿ ಸಿಕ್ತಿಲ್ಲ. ಈ ಕಡೆ ಹೇಮಲತಾ ಅವರು ಊರಿಗೆ ವಿದ್ಯುತ್ ಶಕ್ತಿಯನ್ನ ತಂದಿದ್ದಾರೆ, ಡಾಂಬರ್ ರಸ್ತೆಯನ್ನ ಹಾಕಿಸ್ತಿದ್ದಾರೆ, ಊರಿನ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ, ಜೊತೆಗೆ ಫ್ಯಾಕ್ಟ್ರಿ ತರ್ಲಿಕ್ಕೂ ಹೋರಾಟ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ನ ಕೊಟ್ಟಿದ್ದಾರೆ. ಆದ್ರೆ ಈ ಎಲ್ಮೊಂಡ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು ಪರ್ಮಿಷನ್ ಅನ್ನ ಕೊಡಿಸ್ತಿಲ್ಲ. ಸೊ ನಾಗು ಡಿಸೈಡ್ ಮಾಡ್ತಾರೆ, ನಾನೇ ಒಂದು ಲೆಟರ್ ಅನ್ನ ಬರೆದು ಪ್ರಧಾನ ಮಂತ್ರಿಗಳಿಗೆ ಈ ಲೆಟರ್ ಅನ್ನ ತಲುಪಿಸ್ತೀನಿ, ಪ್ರಧಾನ ಮಂತ್ರಿಗಳ ಮನೆ ಒಳಗಡೆ ನುಗ್ತೀನಿ ಅಂತ. ಸೊ ಅವರ ಅಟೆನ್ಷನ್ ಅನ್ನ ತಗೊಳ್ಳೋಕೋಸ್ಕರ ಅವರ ಸೆಕ್ಯೂರಿಟಿಯನ್ನ ಬ್ರೀಚ್ ಮಾಡಿ ಒಳಗೋಗಿ ಈ ಮೆಸೇಜ್ ಅನ್ನ ಕೊಟ್ಟು ಬರ್ತಾರೆ. ಈ ಸ್ಟೋರಿನೆಲ್ಲ ಗಜ್ಜಲ ಅವರು IBನವ್ರಿಗೆ ಹೇಳ್ತಿದ್ದಾರೆ. ಅಷ್ಟರಲ್ಲಿ ನಾಗುಗೆ ಡೆಲಿವರಿ ಆಗತ್ತೆ, ಅವಳಿ ಜವಳು ಮಕ್ಕಳ ಜನ ಆಗತ್ತೆ. ಅಂಡ್ IB ಚೀಫ್ ಅವರು ಎಲ್ಲಾ ಸ್ಟೋರಿಯನ್ನ ಕೇಳ್ಕೊಂಡು, ಸರಿ ಇನ್ನು ಮುಂದೆ ನಾನು ಏನು ಮಾಡ್ಬೇಕು ಅಂತ ಗೊತ್ತಿದೆ ಅಂತ ಅಲ್ಲಿಂದ ಹೋಗ್ತಾರೆ. ಹೋಗಿ ಪ್ರಧಾನ ಮಂತ್ರಿಗಳಿಗೆ ಹೇಳಿ ಪರ್ಮಿಷನ್ ಕೂಡ ಕೊಡಿಸ್ತಾರೆ ಫ್ಯಾಕ್ಟ್ರಿನ ಓಪನ್ ಮಾಡ್ಲಿಕ್ಕೆ. ಈಗ ಪರ್ಮಿಷನ್ ಸಿಕ್ಕಿದ ತಕ್ಷಣ ಸರೆಂಡರ್ ಆಗ್ತೀನಿ ಅಂತ ನಾಗು ಹೇಳಿದ್ರು. ಸೊ ನಾಗು ಹೆಂಡತಿ ಮಕ್ಕಳನ್ನ ಎತ್ಕೊಂಡು ಹೋಗಿ ನಾಗು ಹತ್ರ ಹೇಳ್ತಾರೆ, ಲವಣ ಮೇಡಮ್ ಅವರು ಹೇಳಿದ್ರಲ್ಲ ಹಾಗೆ ನೀನು ಸರೆಂಡರ್ ಆಗು, ಲಾಯರ್ ನಿಟ್ಟು ಅವ್ರು ಹೋರಾಟ ಮಾಡಿ ನಿನ್ಗೆ ಕಡಿಮೆ ಶಿಕ್ಷಣ ಕೊಡಿಸ್ತಾರಂತೆ ಅಂತ ಹೇಳ್ತಾರೆ. ಆದ್ರೆ ನಾಗುದು ಪ್ಲಾನ್ ಬೇರೆನೆ ಇದೆ. ಫ್ಯಾಕ್ಟ್ರಿ ಕಟ್ಸೋಕೆ ಅಂತ ತಂದಿದ್ದ ಗೋಲ್ಡ್ ಅನ್ನ ಕದ್ದಿದ್ನಲ್ಲ MLA ಕದ್ದಿದ್ನಲ್ಲ, ಆ MLA ಅದನ್ನ ಒಂದು ಬ್ಯಾಂಕ್ ನಲ್ಲಿ ಲಾಕರ್ ಅಲ್ಲಿ ಇಟ್ಟಿದ್ದಾನೆ. ಆ ಲಾಕರ್ ನ ಲೂಟಿ ಮಾಡ್ಬೇಕು ಅಂತ ನಾಗು ಸ್ಕೆಚ್ ಹಾಕೋರೆ. ಸೊ ನಾನ್ ಸರೆಂಡರ್ ಆಗೋದಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ. ಹೆಂಡತಿಗೆ ಅತೀವ ಬೇಜಾರಾಗತ್ತೆ. ನಿನ್ನ ಬಾಡಿ ಗಾರ್ಡ್ಗಳು ನಿನ್ನ ಫ್ರೆಂಡ್ ಗಳನ್ನೆಲ್ಲ ಸಾಯಿಸ್ಬಿಟ್ರು ಪೊಲೀಸ್ನವರು, ಈಗ ಬದುಕಿರೋ ನೀನು ಮಾತ್ರ ನಿನ್ನೂ ಸಾಯಿಸ್ಬಿಡ್ತಾರೆ, ನಮ್ ಗತಿ ಏನು ಅಂತ ಎಮೋಷನಲ್ ಆಗ್ತಾರೆ. ಬಟ್ ನಾಗು ಕೇಳೋದಿಲ್ಲ, ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ವಾಪಸ್ ಊರಿಗೆ ಬಂದು SP ಗೆ ಹೇಳ್ತಾರೆ, ನೀವು ನನ್ನ ಗಂಡನ್ನ ಕಂಡಲ್ಲಿ ಗುಂಡಿಟ್ಟು ಕೊಲ್ಲುವ ಆದೇಶವನ್ನ ವಾಪಸ್ ತಗೊಳ್ಳಿ, ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂದ್ಬಿಡ್ತಾರೆ. SP ಸರಿ ಅವ್ರನ್ನ ಸಾಯಿಸೋದಿಲ್ಲ ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಬ್ಯಾಂಕ್ ನಲ್ಲಿ ಲಾಕರ್ ನಲ್ಲಿ ಗೋಲ್ಡ್ ಇದೆಯಂತೆ, ಅದನ್ನ ಕದಿಯೋಕ್ ಹೋಗಿದ್ದಾರೆ ಅಂತ. ಸೊ ಬೇಸಿಕಲಿ ಮಣಿನೇ ಹಾಕೊಟ್ಬಿಟ್ರು ನಾಗುನ ಹಿಡ್ಕೊಳ್ಳಿ ಅಂತ. ಬಟ್ ಒಳ್ಳೆ ಇಂಟೆನ್ಷನ್ ಇಂದ ಹಾಕೊಟ್ರು. ಆದ್ರೆ ಪೊಲೀಸ್ ಯಾರು ಮೌಳಿ, ಆತ ಸಾಯಿಸೋದು ಶತಸಿದ್ಧ. ನಾಗು ಹೋಗಿ ಬ್ಯಾಂಕ್ ಅನ್ನ ಲೂಟಿ ಮಾಡ್ಕೊಂಡು ಬರ್ತಿದ್ದಾಗ ಕಾಯ್ಕೊಂಡು ಕೂತ್ಕೊಂಡು ನಾಗುನ ಸಾಯಿಸೋಕೆ ಟ್ರೈ ಮಾಡಿದ್ರು. ಗನ್ ತಗೊಂಡು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ನಾಗು ಹೇಗೋ ಎಸ್ಕೇಪ್ ಆಗಿ ಗೋಲ್ಡ್ ಅನ್ನ ಮತ್ತೆ ಬೇರೆಲ್ಲಿಗೋ ಸಾಗಿಸ್ತಾರೆ. ಆದ್ರೆ ಇವ್ರಿಗೆ ಸಿಕ್ಕಾಪಟ್ಟೆ ಏಟ್ ಆಗ್ಬಿಟ್ಟಿದೆ. ಅವರನ್ನ ಒಂದೆಡೆ ಬಚ್ಚಿಡಲಾಗತ್ತೆ. ಈಗ ಈ ಬಚ್ಚಿಟ್ಟಿರುವ ಜಾಗದ ವಿಚಾರವನ್ನ ಪೊಲೀಸರಿಗೆ ಲೀಕ್ ಮಾಡ್ಬಿಡ್ತಾನೆ ಒಬ್ಬ ನಾಗುನ ಸಹಚರ. ಪೊಲೀಸರಿಂದ ದುಡ್ಡು ತಿಂದು ಲೀಕ್ ಮಾಡೋನೆ. ಈ ಕಡೆ ಊರಿನ ಜನಗಳೆಲ್ಲ ಗೆಜ್ಜಲ ಪ್ರಸಾದ್ ಹತ್ರ ಗಲಾಟೆ ಮಾಡ್ತಾವ್ರೆ. ಈ ನಾಗುಗೆ ಇನ್ನೂ ಬುದ್ಧಿ ಬಂದಿಲ್ವಾ, ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ದ ತಾನೇ, ಆಗ್ಬೇಕಾಗಿತ್ತು ತಾನೆ. ಪೊಲೀಸ್ನವರು ಅವನ್ ಸಲುವಾಗಿ ನಮ್ಗೆಲ್ಲ ಟಾರ್ಚರ್ ಕೊಡ್ತಾರೆ. ಎಲ್ಲ ಸರಿ ಹೋಯ್ತು, ಊರಿಗೆ ಲೋಡ್ ಬಂತು, ಲೈಟ್ ಬಂತು, ಫ್ಯಾಕ್ಟ್ರಿ ಬಂತು ಅನ್ನುವಾಗ ಈತ ಕಳ್ತನ ಮಾಡ್ಕೊಂಡು ಮಜಾ ಮಾಡೋಕ್ ಹೋಗೋನೆ, ಸರಿ ಇಲ್ಲ ಅವ ಅಂತ ಬೈಕೊಂತವ್ರೆ. ಗಜ್ಜಲ ಪ್ರಸಾದ್ಗೆ ಕೋಪ ಬಂದ್ಬಿಡುತ್ತೆ.
ಗೊತ್ತಾಗ್ಬಿಡುತ್ತೆ ನಿಮ್ಗೆಲ್ಲ ಎಷ್ಟು ಸಹಾಯ ಮಾಡಿದ್ರು ವೇಸ್ಟ್. ಈ ಊರಿಗೆ ಲೈಟ್ ಬಂದಿದ್ದು ಲವಣ ಮೇಡಮ್ ಮಾಡಿದ ಹೋರಾಟದಿಂದ ಅಲ್ಲ, ಕತ್ಲೆಲಿ ನಾಗುನ ಹಿಡಿಯೋಕೋಸ್ಕರ ಲೈಟ್ ಹಾಕಿದ್ರು. ನಾಗುನ ಅಟ್ಟಿಸ್ಕೊಂಡ್ ಕಾಲಲ್ಲಿ ಓಡೋಕ್ ಆಗೋದಿಲ್ಲ, ಜೀಪಲ್ಲಿ ಹೋಗ್ಲಿಕ್ಕೋಸ್ಕರ ಡಾಂಬರ್ ಹಾಕಿದ್ರು. ಜೊತೆಗೆ ನಾಗು ಕದಿಯೋಕ್ ಹೋಗಿರೋದು ಮಜಾ ಮಾಡ್ಲಿಕ್ಕಲ್ಲ, ಆ ದುಡ್ಡನ್ನ ಲವಣ ಮೇಡಮ್ ಅವರ ಫೌಂಡೇಶನ್ಗೆ ಡೊನೇಟ್ ಮಾಡಿಸಿ ಲೀಗಲ್ ಆಗಿ ಫ್ಯಾಕ್ಟರಿನ ಕಟ್ಟೋಕೆ ಅಂತ. ಕದ್ದ ದುಡ್ಡಿನಲ್ಲಿ ಫ್ಯಾಕ್ಟರಿ ಕಟ್ಟಿದ್ರೆ ಮುಚ್ಚಿಸ್ಬಿಡ್ತಾರೆ ಸರ್ಕಾರ ಅನ್ನುವ ಭಯಕ್ಕೆ ಈ ತರಹ ಮಾಡಿದ್ರು. ಇಷ್ಟು ಒಳ್ಳೆ ನಾಗು ಮೇಲೆ ನೀವು ಏನೇನೋ ಅಪವಾದಗಳನ್ನ ಮಾಡ್ಸಿರಾ ಅಂತ ಚೆನ್ನಾಗಿ ಬೈತಾರೆ. ಜನಗಳಿಗೆಲ್ಲ ಬೇಜಾರಾಗತ್ತೆ. ಅಷ್ಟರಲ್ಲಿ ಮೌಳಿ ನಾಗುನ ಇರಿಸಿರುವ ಜಾಗಕ್ಕೆ ಬಂದು ಬಿಡ್ತಾನೆ ಕಳ್ಳನ ಇನ್ಫಾರ್ಮೇಶನ್ ತಗೊಂಡು. ಅಂಡ್ ಫ್ಯಾಕ್ಟರಿ ಹತ್ರ ಎಳ್ಕೊಂಡು ಹೋಗ್ತಾನೆ. ಆತನನ್ನ ಸಾಯಿಸೋಕೆ ಈ ವಿಚಾರ ಊರಿನ ಜನಗಳಿಗೆಲ್ಲ ಗೊತ್ತಾಗತ್ತೆ. ಜನಗಳೆಲ್ಲ ಫ್ಯಾಕ್ಟರಿ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ನಾಗುನ ರೆಸ್ಕ್ಯೂ ಮಾಡ್ಲಿಕ್ಕೆ. ಬಟ್ ಫ್ಯಾಕ್ಟರಿನಲ್ಲಿ ಯಲಮಂಡ ಹಾಗೆ ಪೊಲೀಸ್ನವರು ನಾಗುನ ಕಟ್ ಹಾಕ್ಬಿಟ್ಟವ್ರೆ ಆತನನ್ನ ಹೊಡಿಯೋಕೆ ಅಂತ. ಆದ್ರೆ ನಾಗು ರಿವರ್ಸ್ ಎಲ್ಲಾರ್ಗು ಹೊಡಿತಾರೆ. ಗನ್ಗಳನ್ನ ತಗೊಂಡು ಎಲ್ಲಾ ಪೊಲೀಸ್ನವ್ರಿಗೆ ಶೂಟ್ ಮಾಡ್ತಾರೆ, ಯಲಮಂಡನ್ನು ಶೂಟ್ ಮಾಡ್ತಾರೆ. ಬದುಕಿರೋರು ಮೌಳಿ ಮಾತ್ರ. ಬಟ್ ಮೌಳಿ ತನ್ನ ಗನ್ನಿಂದ 3-4 ಬುಲೆಟ್ ಗಳನ್ನ ನಾಗು ಮೇಲೆ ಹೊಡೆದು ಬಿಡ್ತಾರೆ. ನಾಗು ಯಲಮಂಡನ್ನ ಸಾಯಿಸಿದ ನಂತರ ನೋಡು ಫ್ಯಾಕ್ಟರಿಯ ಸ್ಥಾಪನೆ ಇವತ್ತಿದೆ, ಸೆಂಟ್ರಲ್ ಮಿನಿಸ್ಟರ್ ಬರ್ತಿದ್ದಾರೆ ಸ್ಥಾಪನೆ ಮಾಡ್ಲಿಕ್ಕೆ, ಅವತ್ತೇ ನಿನ್ನ ತಲೆಯನ್ನ ತಗೊಂಡು ನಾನ್ ಕೂಡ ಹೋಗ್ತಿದ್ದೀನಿ ಅಂತ ಹೇಳಿ ಯಲಮಂಡನ್ನ ಸಾಯಿಸ್ಬಿಟ್ಟು ಅವ್ರು ಕೂಡ ಸತ್ತೋಗ್ಬಿಡ್ತಾರೆ. ಈಗ ಮೌಳಿ ಬರ್ತಾನೆ, ಯಲಮಂಡ ಸತ್ತಿದಾರ ಅಂತ ಕನ್ಫರ್ಮ್ ಮಾಡ್ಕೊಳ್ತಾನೆ, ನಾಗು ಕೂಡ ಸತ್ತಿದಾರ ಅಂತ ಕನ್ಫರ್ಮ್ ಮಾಡೋಕ್ ಹೋಗ್ತಾನೆ. ಅಷ್ಟರಲ್ಲಿ ನಾಗು ಮತ್ತೆ ಮೇಲೆದ್ದು ಗನ್ ಕಿತ್ಕೊಂಡು ಮೌಳಿನ ಶೂಟ್ ಮಾಡ್ಬಿಡ್ತಾರೆ. ಅಂಡ್ ಮೌಳಿ ಕೂಡ ಸತ್ತೋಗ್ತಾನೆ. ಜೊತೆಗೆ ನಾಗುಗೆ ಕೂಡ ಸಿಕ್ಕಾಪಟ್ಟೆ ಇಂಜುರಿ ಆಗಿರೋದ್ರಿಂದ ಕೆಳಗ್ ಬಿದ್ದಿದ್ದಾರೆ. ಊರಿನ ಜನಗಳೆಲ್ಲ ಆಗ ಬರ್ತಾರೆ. ಹೆಂಡತಿ ಹೇಳ್ತಾರೆ ನಿನ್ಗೇನು ಆಗೋದಿಲ್ಲ ಸುಮ್ನಿರು ಅಂತ. ಆಗ ನಾಗು ಹೇಳ್ತಾರೆ ನೋ 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 ಯಾವಾಗ ಬೇಕಾದ್ರೂ ನನ್ನ ಉಸಿರು ಹೋಗ್ಬೋದು. ಸೊ ಲವಣ ಮೇಡಮ್ ನೀವು ನನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನ ತಗೊಳ್ಳಿ, ಯಾಕಂದ್ರೆ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಏನು ಮಾಡಿಲ್ಲ, ನೀವು ಜವಾಬ್ದಾರಿಯನ್ನ ತಗೊಂಡ್ರೆ ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡ್ತೀನಿ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಲವಣ ಮೇಡಮ್ ಊರಿನ ಜವಾಬ್ದಾರಿಯನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನ ತಗೊಳ್ತಾರೆ. ಅಂಡ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ನಾಗು ಅವ್ರ ಅಪ್ಪನ ತಲೆಯನ್ನ ಕತ್ತರಿಸ್ಲಿಲ್ಲ, ಅವ್ರ ಅಪ್ಪನೇ ನೀನ್ ನನ್ನ ಸಾಯಿಸು ಅಂತ ಹೇಳಿದ್ರಿಂದ ಮಾತ್ರ ಅವರ ತಲೆಯನ್ನ ಕತ್ತರಿಸಿದ್ರು, ಸ್ವೈಚ್ಛೆಯಿಂದ ಕತ್ತರಿಸ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಎಂಡಿಂಗ್ ಕ್ರೆಡಿಟ್ಸ್ ನಲ್ಲಿ ಈ ಕತೆ ಸತ್ಯ ಘಟನೆಗಳ ಆಧಾರಿತ ಅಂತಲೂ ತೋರಿಸ್ತಾರೆ. ಇದು ಟೈಗರ್ ನಾಗೇಶ್ವರ ಕತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಅಮೆಜಾನ್ ಪ್ರೈಮ್ ನಲ್ಲಿದೆ.